Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ತಾವು ಈ ತಿಂಗಳ ಮೊದಲ ಭಾಗದಿಂದ ಅಂದರೆ 1ನೇ ತಾರೀಕಿಂದಲೂ ಒಂದು ಸುದ್ದಿಯನ್ನು ಈಗಾಗಲೇ ಟಿ ವಿ ಮಾಧ್ಯಮಗಳಲ್ಲಿ ಮತ್ತು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಗಮನಿಸ್ತಾ ಇದ್ದೀರಾ. ಆ ಸುದ್ದಿ ಏನಪ್ಪ ಅಂದರೆ ಫೋನ್ಪೇ ಇವತ್ತಿನ ಡಿಜಿಟಲ್ ಯುಗದಲ್ಲಿ, ಅದರಲ್ಲೂ ಕೂಡ ಸುಮಾರು 10 ವರ್ಷಗಳಿಂದ ಈಗೀಗ ಕ್ಯಾಶ್ಲೆಸ್ ವ್ಯವಹಾರ ಮಾಡಬೇಕು ಅಂತೂ ಕೇಂದ್ರ ಸರ್ಕಾರನೇ ಹೇಳ್ತಾ ಬಂತು. ಈಗ ಕ್ಯಾಶ್ಲೆಸ್ ವ್ಯವಹಾರದಿಂದ ಏನೆಲ್ಲ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದನ್ನು ನೀವು ಈಗ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ. ಆ ಕುರಿತು ಇನ್ನೊಂದು ಸುದ್ದಿ ಬರ್ತಾ ಇದೆ, ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಮೊದಲ ಬಾರಿ ನೋಡ್ತಾ ಇದ್ದರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋವನ್ನು ಕಳಿಸ್ಕೊಡಿ. ಸ್ನೇಹಿತರೆ, UPI ರೂಲ್ಸ್, ಹಣ ವರ್ಗಾವಣೆಗೆ ಸಂಬಂಧಿಸಿದಂತೆ ಹೊಸ ನಿಯಮ ಜಾರಿಗೆ ಬರಲಿದೆ. ಕೇಂದ್ರ ಸರ್ಕಾರ ಆಗಸ್ಟ್ 1ರಿಂದ ಹೊಸ ರೂಲ್ಸ್ ಜಾರಿಗೆ ಬರಲಿದೆ. ಅಷ್ಟಕ್ಕೂ ಯಾವೆಲ್ಲ ನಿಯಮಗಳು ಬದಲಾವಣೆ ಆಗಲಿವೆ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಹೊಸ ರೂಲ್ಸ್ ಜಾರಿಗೆ ತಂದಿದೆ. ಇದರಿಂದಾಗಿ UPI ವ್ಯವಸ್ಥೆ ಇನ್ನಷ್ಟು ವೇಗದ ಜೊತೆಗೆ ಸುರಕ್ಷಿತವಾಗಿರಲಿದೆ. UPI ರೂಲ್ಸ್ ಚೇಂಜ್. UPI ರೂಲ್ಸ್ನಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಪ್ರಸ್ತುತ ಪ್ರತಿ UPI ಅಪ್ಲಿಕೇಶನಲ್ಲಿ ದಿನಕ್ಕೆ 50 ಬಾರಿ ಮಾತ್ರ ನಿಮ್ಮ ಖಾತೆಯ ಬ್ಯಾಲೆನ್ಸ್ ಪರಿಶೀಲಿಸಲು ಸಾಧ್ಯವಾಗುತ್ತದೆ. ಅನಗತ್ಯ ಬ್ಯಾಲೆನ್ಸ್ ವಿಚಾರಣೆಗಳಿಂದ ಸರ್ವರ್ಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಈ ನಿಯಮವನ್ನು ಈಗ ಜಾರಿಗೊಳಿಸಲಾಗಿದೆ. ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗಳ ವೀಕ್ಷಣೆಗೆ ಮಿತಿ. ಹೌದು, ನಿಮ್ಮ ಮೊಬೈಲ್ ಸಂಖ್ಯೆಗೆ ಯಾವ ಬ್ಯಾಂಕ್ ಖಾತೆಗಳು ಲಿಂಕ್ ಆಗಿವೆ ಎಂಬುದನ್ನು ದಿನಕ್ಕೆ 25 ಬಾರಿ ಮಾತ್ರ ನೋಡಲು ಸಾಧ್ಯವಾಗುತ್ತದೆ. ಇದು ಪದೇ ಪದೇ ವಿನಂತಿಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆಟೋಪೇ ವ್ಯವಹಾರಗಳಿಗೆ ನಿಗದಿತ ಸಮಯ ಸ್ಲಾಟ್ಗಳು. ನೆಟ್ಫ್ಲಿಕ್ಸಿಂಗ್, SIPS ಮುಂತಾದ ಚಂದಾದಾರಿಕೆ ಆಧಾರಿತ ಆಟೋ ಡೆಬಿಟ್ ಪಾವತಿಗಳನ್ನು ಇನ್ನು ಮುಂದೆ ಪೀಕ್ ಅವರ್ಗಳಲ್ಲಿ ಪ್ರಕ್ರಿಯೆಗೊಳಿಸಲಾಗುವುದಿಲ್ಲ. ಅವುಗಳನ್ನು ನಿರ್ದಿಷ್ಟ ಅವಧಿಗಳಲ್ಲಿ ಮಾತ್ರ ಪ್ರಕ್ರಿಯೆಗೊಳಿಸಲಾಗುತ್ತದೆ. ಅಂದರೆ ಬೆಳಿಗ್ಗೆ 10 ಗಂಟೆಗೆ ಮೊದಲು, ಮಧ್ಯಾಹ್ನ 1ರಿಂದ ಸಂಜೆ 5 ಗಂಟೆಯ ಒಳಗೆ, ರಾತ್ರಿ 9:30 ನಂತರ. ವ್ಯವಹಾರದ ಸ್ಥಿತಿಯನ್ನು ಪರಿಶೀಲಿಸುವ ಮಿತಿ. ಹೌದು, ನಿಮ್ಮ UPI ಸ್ಥಗಿತಗೊಂಡರೆ ಅಥವಾ ಬಾಕಿಯಲ್ಲಿದ್ದರೆ ನೀವು ಅದರ ಸ್ಥಿತಿಯನ್ನು ಕೇವಲ 3 ಬಾರಿ ಮಾತ್ರ ಪರಿಶೀಲಿಸಲು ಅನುಮತಿಸಲಾಗುತ್ತದೆ. ಅಲ್ಲದೆ ಪ್ರತಿ ಪರಿಶೀಲನೆ ನಡುವೆ ಕನಿಷ್ಠ 90 ಸೆಕೆಂಡುಗಳ ಅಂತರವಿರಬೇಕಾಗುತ್ತದೆ. UPI ರೂಲ್ಸ್ ಚೇಂಜ್. ಈ ಬದಲಾವಣೆಗಳು ಯಾಕೆ ಅಂತ ನೋಡೋದಾದರೆ, ಈ ಹೊಸ ನಿಯಮಗಳನ್ನು ಮುಖ್ಯವಾಗಿ UPI ವ್ಯವಸ್ಥೆಯಲ್ಲಿನ ಓವರ್ಲೋಡ್ ಮತ್ತು ಪದೇ ಪದೇ ಸಂಭವಿಸುವ ಅಡಚಣೆಗಳನ್ನು ಅಂದರೆ ಔಟೇಜಸ್ ಕಡಿಮೆ ಮಾಡಲು ಪರಿಚಯಿಸಲಾಗ್ತಾ ಇದೆ. ಬಳಕೆದಾರರಿಂದ ಬರುವ ಅತಿಯಾದ ಅನಗತ್ಯ ವಿನಂತಿಗಳು, ಉದಾಹರಣೆಗೆ ಪ್ರತಿ ಕೆಲವು ನಿಮಿಷಗಳಿಗೊಮ್ಮೆ ಬ್ಯಾಲೆನ್ಸ್ ಪರಿಶೀಲಿಸುವುದು ಅಥವಾ ಪಾವತಿ ಸ್ಥಿತಿಯನ್ನು ಪದೇ ಪದೇ ರಿಫ್ರೆಶ್ ಮಾಡುವುದು, ಸಿಸ್ಟಮ್ ಮೇಲೆ ಒತ್ತಡ ಉಂಟುಮಾಡುತ್ತದೆ. ಈ ಹೊಸ ನಿಯಮಗಳು API ಕಾರ್ಯಗಳನ್ನು ಕಡಿಮೆ ಮಾಡಿ ಒಟ್ಟಾರೆ ವ್ಯವಸ್ಥೆಯನ್ನು ವೇಗವಾಗಿ, ಹೆಚ್ಚು ಸ್ಥಿರವಾಗಿ ಮತ್ತು ವಿಶ್ವಾಸಾರ್ಹವಾಗಿಸಲು ಸಹಾಯ ಮಾಡುತ್ತವೆ. UPI ನಿಯಮಗಳಲ್ಲಿ ಆಗಸ್ಟ್ 1ರಿಂದ ಜಾರಿಗೆ ಬರುವ ಬದಲಾವಣೆಗಳು ಬಳಕೆದಾರರ ಮೇಲೆ ಈ ಕೆಳಗಿನಂತೆ ಪರಿಣಾಮ ಬೀರಲಿವೆ. ಹಾಗಾದರೆ ಆ ಪರಿಣಾಮಗಳು ಯಾವುವು ಅಂತ ನೋಡೋದಾದರೆ, ದೈನಂದಿನ ಬ್ಯಾಲೆನ್ಸ್ ಪರಿಶೀಲನೆ ಮಿತಿ. ಈಗ ನೀವು ಪ್ರತಿ UPI ಅಪ್ಲಿಕೇಶನ್ನಲ್ಲಿ ದಿನಕ್ಕೆ 50 ಬಾರಿ ಮಾತ್ರ ನಿಮ್ಮ ಖಾತೆಯ ಬ್ಯಾಲೆನ್ಸನ್ನು ಚೆಕ್ ಮಾಡಬಹುದು. ಹೆಚ್ಚಿನ ಬಳಕೆದಾರರಿಗೆ ಇದು ಸಾಕಾಗಬಹುದು, ಆದರೆ ಪದೇ ಪದೇ ಬ್ಯಾಲೆನ್ಸ್ ಪರಿಶೀಲಿಸುವ ಅಭ್ಯಾಸ ಇರುವವರಿಗೆ ಇದು ಸ್ವಲ್ಪ ಅಡಚಣೆಯಾಗುತ್ತದೆ. ಇದರ ಮುಖ್ಯ ಉದ್ದೇಶ ಸರ್ವರ್ಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುವುದು ಮತ್ತು ಒಟ್ಟಾರೆ UPI ವ್ಯವಸ್ಥೆಯ ಕಾರ್ಯಕ್ಷಮತೆಯನ್ನು ಸುಧಾರಿಸುವುದು. ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗಳ ವೀಕ್ಷಣೆಗೆ ಮಿತಿ. ನಿಮ್ಮ ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಗಳನ್ನು ದಿನಕ್ಕೆ 25 ಬಾರಿ ಮಾತ್ರ ಈಗ ಬ್ಯಾಲೆನ್ಸ್ ಚೆಕ್ ಮಾಡಲು ಸಾಧ್ಯವಾಗುತ್ತದೆ. ಇದು ಕೂಡ ಅನಗತ್ಯ API ಕಾರ್ಯಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಆಟೋಪೇ ವ್ಯವಹಾರಗಳಿಗೆ ನಿಗದಿತ ಸಮಯಗಳ ಸ್ಲಾಟ್ಸ್. ಹೌದು ಸ್ನೇಹಿತರೆ, ಆಟೋ ಡೆಬಿಟ್ ಪಾವತಿಗಳು ಇನ್ನು ಮುಂದೆ ಪಿಕಪ್ ಅವರ್ಗಳಲ್ಲಿ ಅಂದರೆ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆ ಮತ್ತು ಸಂಜೆ 5ರಿಂದ ರಾತ್ರಿ 9 ಗಂಟೆ ಪ್ರಕ್ರಿಯೆಗೊಳ್ಳುವುದಿಲ್ಲ. ಅವುಗಳನ್ನು ಬೆಳಿಗ್ಗೆ 10 ಗಂಟೆಗೆ ಮೊದಲು ಅಂದರೆ ಮಧ್ಯಾಹ್ನ 1ರಿಂದ ಸಂಜೆ 5 ಗಂಟೆಯ ನಡುವೆ ಅಥವಾ ರಾತ್ರಿ 9ರ ನಂತರ ಮಾತ್ರ ಪ್ರಕ್ರಿಯೆಗೊಳಿಸಲಾಗುತ್ತದೆ. ಇದು ನಿಮಗೆ ಸ್ವಲ್ಪ ಅನುಕೂಲವಾಗಬಹುದು, ಏಕೆಂದರೆ ನಿಮ್ಮ ಆಟೋ ಪಾವತಿಗಳು ಯಾವಾಗ ನಡೆಯುತ್ತವೆ ಎಂಬುದರ ಬಗ್ಗೆ ನೀವು ಗಮನ ಹರಿಸಬೇಕಾಗುತ್ತದೆ. ಆದಾಗ್ಯೂ ಇದು ನೆಟ್ವರ್ಕ್ ದಟ್ಟಣೆಯನ್ನು ಕಡಿಮೆ ಮಾಡಲು ಮತ್ತು ಪಾವತಿಗಳನ್ನು ಸುಗಮವಾಗಿ ನಡೆಯಲು ಸಹಾಯ ಮಾಡುತ್ತದೆ.
ವ್ಯವಹಾರದ ಸ್ಥಿತಿಯನ್ನು ಪರಿಶೀಲಿಸುವ ಮಿತಿ. ಒಂದು ವೇಳೆ ನಿಮ್ಮ UPI ಪಾವತಿ ಸ್ಥಗಿತಗೊಂಡರೆ ನೀವು ಅದರ ಸ್ಥಿತಿಯನ್ನು ಕೇವಲ 3 ಬಾರಿ ಮಾತ್ರ ಪರಿಶೀಲಿಸಲು ಸಾಧ್ಯವಾಗುತ್ತದೆ. ಅಲ್ಲದೆ ಪ್ರತಿ ಪರಿಶೀಲನೆ ನಡುವೆ ಕನಿಷ್ಠ 90 ಸೆಕೆಂಡುಗಳ ಅಂತರವಿರಬೇಕಾಗುತ್ತದೆ. ಏನೇ ಆಗಲಿ ಸ್ನೇಹಿತರೆ, ಈಗ UPI ಬಗ್ಗೆ ತುಂಬ ಜಾಗರೂಕತೆಯಿಂದ ನಾವು ವರ್ತನೆ ಮಾಡಬೇಕಾದ್ರೆ ಈಗ UPI ಮತ್ತು ಫೋನ್ಪೇ, ಗೂಗಲ್ ಪೇ ಮುಂತಾದ ಏನು ಆ್ಯಪ್ಗಳಿದ್ದಾವೆ ಅದನ್ನು ಬಳಸೋದು ತುಂಬ ಸರಳವಾಗ್ತಾ ಇದೆ. ಅದರಲ್ಲಿ ಈಗ ಟಫ್ ರೂಲ್ಸ್ಗಳು ಅಂದರೆ ಬ್ಯಾಲೆನ್ಸ್ನ ನೀವು ಪದೇ ಪದೇ ಚೆಕ್ ಮಾಡೋ ಹಾಗಿಲ್ಲ, ಮತ್ತು ಆಟೋ ಡೆಬಿಟ್ಗಳು ಕೂಡ ಈಗ ಸ್ವಲ್ಪ ನಿರಾಳವಾಗುವಂಥ ಪರಿಸ್ಥಿತಿಯನ್ನು ಆಗಸ್ಟ್ 1ನೇ ತಾರೀಕಿಂದ ಸರ್ಕಾರ ಮಾಡ್ತಾ ಇದೆ. ಏನೇ ಆಗಲಿ ಎಚ್ಚರಿಕೆಯಿಂದ ವ್ಯವಹರಿಸಲು ವಿನಂತಿ. ಈ ವಿಡಿಯೋ ಬಗ್ಗೆ ನಿಮ್ಮ ಕಾಮೆಂಟ್ಗಳನ್ನು ತಪ್ಪದೇ ಬರೆದು ಹಾಕಿ.